ನಿನ್ನೆ ಹೃದಯಾಘಾತದಿಂದ ಮೃತಪಟ್ಟ ಮಾಜಿ ಪರಿಷತ್ ಸದಸ್ಯ ಖಾಜಿ ಅರ್ಷದ್ ಅಲಿ ಅವರ ಅಂತಿಮ ದರ್ಶನದಲ್ಲಿ ಬೀದರ್ನ ಗಣ್ಯರು ಹಾಗೂ ಪ್ರಮುಖರು ಭಾಗಿಯಾದರು. ಖಾಜಿ ಅರ್ಷದ್ ಅಲಿ ಅವರು ರಾಜಕಾರಣಿಯಾಗಿ, ಪತ್ರಕರ್ತರಾಗಿ ತಮ್ಮ ಸಮಾಜಮುಖಿ ಕೆಲಸಗಳಿಂದ ಜಿಲ್ಲೆಯ ಜನರ ಮನೆ ಮಾತಾಗಿದ್ದರು. ಹಿಂದಿ ಮತ್ತು ಉರ್ದು ಪತ್ರಿಕೆಯನ್ನು ಪ್ರಾರಂಭಿಸಿ ಜಿಲ್ಲೆಯ ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇಂದು ಬೀದರ್ನ ಚೌಬಾರ ಬಳಿ ಇರುವ ಜಾಮಿ ಮಸ್ಜಿದ್ನಲ್ಲಿ ಅವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ವೇಳೆ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿ, ಮಾಜಿ ಪರಿಷತ್ ಸದಸ್ಯ ವಿಜಯ್ ಸಿಂಗ್, ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ, ಬೀದರ್ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಬಿಜಿ ಶೆಟ್ಕರ್ ಹಾಗೂ ನಗರದ ಪ್ರಮುಖರು ಅಂತಿಮ ದರ್ಶನದಲ್ಲಿ ಭಾಗಿಯಾಗಿ ಕಂಬನಿ ಮಿಡಿದರು. ನಂತರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ ಅವರು, ಖಾಜಿ ಅರ್ಷದ್ ಅಲಿ ಅವರು 2 ಬಾರಿ ಪರಿಷತ್ ಸದಸ್ಯರಾಗಿ, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರನ್ನು ಕಳೆದುಕೊಂಡಿರುವುದು ಬಹಳ ದುಃಖದ ವಿಚಾರ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖ ತಡೆದುಕೊಳ್ಳುವ ಶಕ್ತಿಯನ್ನು ಆ ದೇವರು ನೀಡಲಿ ಎಂದು ಹೇಳಿದರು. ಗೊತ್ತಿದ್ದ ಹಾಗೆ ದಿವಂಗತ ಶ್ರೀ ಅರ್ಷದ್ ಅಲಿ ಸಾಹೇಬರು ನಿಮ್ಮೆಲ್ಲರನ್ನು ಅಗಲಿ ಹೋಗಿದ್ದಾರೆ. ನಿನ್ನೆ ರಾತ್ರಿ ಅವರು ತಡವಾಗಿ ಏನಾದರೂ ತೀರ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು. ಈಗ ಅವರು ನಡೆದಂಥ ದಾರಿ ಎಲ್ಲ ನಾವು ನೆನೆಸ್ಕೊಳ್ಬೇಕಾಗಿದೆ. 2 ಸಲ ಅವರು MLC ಆಗಿ, ನಗರಾಭಿವೃದ್ಧಿ ದಿನದ ಅಧ್ಯಕ್ಷರಾಗಿ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರು ದೀರ್ಘಾವಧಿ ಕಾಲ ಅವರು ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬದವರಿಗೆ ಏನಾದರೂ ತಾಳ್ಕೊಳ್ಳಿಕ್ಕೆ ಶಕ್ತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಅವರು ಪಕ್ಷ ಕಟ್ಟಲಿಕ್ಕೆ ಎಷ್ಟೊಂದು ಅವರು ತ್ಯಾಗ ಮಾಡಿದ್ದಾರೆ. ಅದನ್ನು ಏನಾದರೂ ನಾವು ನೀವೆಲ್ಲರೂ ಕೂಡಿಕೊಂಡು ಹಾಗೆಯೇ ಪಕ್ಷ ಕಟ್ಟಲಿಕ್ಕೆ ಇನ್ನೂ ನಾವು ಹೆಚ್ಚಿನ ಒಂದು ಪ್ರಯತ್ನ ಮಾಡಿ ಒಳ್ಳೆಯ ಹೆಸರು ಅವ್ರ ಹಾಗೆಯೇ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ. ಮತ್ತೆ ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಅವರು ಮಾತನಾಡಿ, ಖಾಜಿ ಅರ್ಷದ್ ಅವರು ನಮ್ಮ ಹಳೆಯ ಸಾಥಿ. ಜಾತಿ, ಮತ, ಪಂಥ ಎಲ್ಲವನ್ನು ಬದಿಗಿಟ್ಟು ಪತ್ರಿಕೆಯನ್ನು ನಡೆಸಿಕೊಂಡು ಬಂದಂತಹ ಅಪರೂಪದ ವ್ಯಕ್ತಿತ್ವ ಅವರದು. ಅವರು ಹುಟ್ಟಿದಂತಹ ಬಾಲ್ಕಿಗೆ ಒಂದು ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಅಂತಹ ಒಬ್ಬ ಸಾಥಿಯನ್ನು ಕಳೆದುಕೊಂಡಿರುವುದು ಒಂದು ದುಃಖದ ಸಂಗತಿ. ಅವರ ಜೀವನ ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿದೆ ಎಂದು ಹೇಳಿದರು. ಒಂದೇ ಮಾತ್ರ ಆತ್ಮೀಯರಾದ ಖಾಜಿ ಅರ್ಷದ್ ಅವರು ನಮ್ಮ ಹಳೆಯ ಸಾಥಿ, ಪತ್ರಕರ್ತರಲ್ಲಿ ಹಿರಿಯರು. ಭಾಲ್ಕಿ ತಾಲೂಕಾದವರು. ಭಾಲ್ಕಿಯಲ್ಲಿ ವೀಕ್ಲಿ ಪ್ರಾರಂಭ ಮಾಡಿ ಇಲ್ಲಿ ಬಂದು ದೈನಿಕ್ ಪ್ರಾರಂಭ ಮಾಡಿದ್ರು. ಪತ್ರಿಕೆಯಲ್ಲಿ ಎತ್ತಿದ ಕೈ, ಜಾತಿ, ಮತ, ಪಕ್ಷ ಎಲ್ಲನೂ ಮೀರಿ ಪತ್ರಿಕೆಯನ್ನು ಅವರು ನಡೆಸ್ಕೊಂಡು ಹೋದವರು. ನಮ್ಮ ಪತ್ರಕರ್ತರಲ್ಲಿ ಒಳ್ಳೆಯ ಹೆಸರನ್ನು ಪಡೆದವರು. ಅವರು MLC ಆಗಿದ್ದರು 2 ಸಲ. ಆಮೇಲೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಎಲ್ಲ ಕ್ಷೇತ್ರದಲ್ಲಿ ಅವರು ಮಾಡಿದ್ದಾರೆ. ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಅವರು ಯಾವುದೇ ಸ್ಥಾನದಲ್ಲಿದ್ದರೂ ಆ ಸ್ಥಳಕ್ಕೆ ಚ್ಯುತಿ ಬರಲಾರದಂತೆ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿ ಬೀದರಿಗೆ ಹಾಗೂ ಹುಟ್ಟಿದಂಥ ಊರು ಭಾಲ್ಕಿ ತಾಲೂಕಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಅಂಥ ಒಬ್ಬ ನನ್ನ ಸಾಥಿ ಬಿಟ್ಟು ಹೋಗಿದ್ದು ಇವತ್ತಿನ ದಿವಸ ಒಂದು ದುಃಖದ ಸಂಗತಿ. ಆದರೂ ಸಹಿತ ಹುಟ್ಟಿದವರು ಸಾಯಲೇಬೇಕು, ಅದು ನಿಶ್ಚಿತವಾದದ್ದು. ಅದು ಯಾರಿಗೂ ಬಿಟ್ಟಿದ್ದಲ್ಲ. ಹುಟ್ಟಿದು ಮತ್ತು ಸಾವಿನ ನಡುವೆ ಅವರೇನು ಜೀವನ ವ್ಯತೀತ ಮಾಡಿದ್ರು, ಒಳ್ಳೆಯ ಜೀವನ. ಅದು ಒಳ್ಳೆಯ ಜೀವನ, ಅದು ಎಲ್ಲರಿಗೆ ಮಾರ್ಗದರ್ಶಿಯಾಗಿದೆ. ಅದನ್ನು ಇದು ಮಾಡಬೇಕು. ಒಂದೇ ಮಾತ್ರ.